ಹಾಯ್ ಹಲೋ ನಮಸ್ಕಾರ. ಅಂತೂ ಇಂತೂ ನಮ್ಮ ಡಿ ಬಾಸ್ ಅವರ ದಿ ಡೆವಿಲ್ ಚಿತ್ರದ 2ನೇ ಹಾಡು ಬಿಡುಗಡೆ ಆಯಿತು. ಇದೇ ಖುಷಿಯಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಡಿ ಬಾಸ್ ಇನ್ಸ್ಪಿರೇಷನ್ಸ್ ಪೇಜ್ ಅಡ್ಮಿನ್ ತನ್ನ ಹೊಸ ಪಯಣವನ್ನ ಯೂಟ್ಯೂಬ್ ಅಲ್ಲಿ ಇಂದು ಶುರು ಮಾಡಾಯಿತು. ಬನ್ನಿ ಈ ದಿನದ ವಿಶೇಷತೆ ಬಗ್ಗೆ ಮಾತಾಡೋಣ. ಇಂದಿನ ಸುಂದರ ಸುಮಧುರ ಅಮೋಘ ಹಾಡಿನ ಬಗ್ಗೆ ಮಾತನಾಡುವ ಮುಂಚೆ ನನ್ನ ಒಂದೆರಡು ಮಾತು. ಒಂದು ವ್ಯಕ್ತಿಯನ್ನ ಸಮಾಜದಲ್ಲಿ ಎಲ್ರೂ ಒಗ್ಗೂಡಿ ತಮ್ಮ ದ್ವೇಷದ ಕಿಚ್ಚಿಗೆ ಇಂದು ಪಂಜರದಲ್ಲಿ ಕೂಡ ಹಾಕಿದ್ದಾರೆ. ತಪ್ಪು ಮನುಷ್ಯನ ಸಹಜ ಧರ್ಮ. ನಮ್ ಸಮಯ ಕೆಡ್ದಿದ್ರೆ ನಾವು ಮಾಡೋ ಒಂದು ಚಿಕ್ಕ ತಪ್ಪಿಗೆ ಅನುಭವಿಸುವ ಪರಿಣಾಮ ಹೇಗಿರುತ್ತೆ ಅನ್ನೋದಕ್ಕೆ ಈ ವ್ಯಕ್ತಿಯ ಕಥೆಯೇ ಉದಾಹರಣೆ. ಆದ್ರೆ ನಮ್ಮಪ್ಪನಾಣೆಗೂ ಒಂದ್ ನಿಜ ಹೇಳ್ತೀನಿ, ಏನಂದ್ರೆ ಆರೋಪಿ ಸ್ಥಾನದಲ್ಲಿ ನಿಂತಿರೋ ನಮ್ ದರ್ಶನ್ ಸರ್ ಜಾಗದಲ್ಲಿ ಬೇರೆ ಯಾವುದೇ ವ್ಯಕ್ತಿ ಇದ್ದಿದ್ರು ಇಷ್ಟೊಂದು ಕೆಟ್ಟ ಪರಿಣಾಮ ನಮ್ಮ ದೇಶದ ಕಾನೂನು ನೀಡ್ತಾ ಇರಲಿಲ್ಲ ಬಿಡಿ. ನನ್ನಂತ ಲಕ್ಷಾಂತರ ಡಿ ಬಾಸ್ ಅಭಿಮಾನಿಗಳ ಪ್ರತಿ ಪ್ರಾರ್ಥನೆಯಲ್ಲೂ ನಮ್ ಬಾಸ್ ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಹೊರಗೆ ಬರಲಿ ಅಂತ ಕೇಳ್ಕೊತಾನೆ ಇರ್ತೀವಿ. ಅವ್ರು ಒಳಗಡೆ ಪಡ್ತಿರೋ ಕಷ್ಟನ ಕೇಳಿ ಕೆಲವೊಮ್ಮೆ ನಾವು ಕಣ್ಣೀರು ಹಾಕಿದ್ದು ಉಂಟು. ಈ ಕತ್ತಲೆಯ ಪ್ರಪಂಚ ಬೇಗ ಬೆಳಕಾಗುತ್ತೆ ಅನ್ನೋ ನಂಬಿಕೆ ಸ್ವಲ್ಪ. ಇವಾಗ ವಿಡಿಯೋದ ಮುಖ್ಯ ಉದ್ದೇಶ ಸಾಂಗ್ ರಿವ್ಯೂನ ಮಾಡ್ಬಿಡೋಣ. ಅದಾದ್ಮೇಲೆ ಒಂದ್ ಸ್ವಲ್ಪ ಮಹತ್ತರವಾದ ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಿದೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈಗಾಗಲೇ ನಮ್ಮ ದಿ ಡೆವಿಲ್ ಚಿತ್ರದ ಮೊದಲ ಹಾಡು ಇದ್ರೆ ನೆಮ್ಮದಿಯಾಗಿರ್ಬೇಕು 1,60,00,000 ವ್ಯೂಸ್ಗಳನ್ನು ಪಡೆದು ಸೋಷಿಯಲ್ ಮೀಡಿಯಾ ಪೂರ್ತಿ ಸಂಚಲನ ಸೃಷ್ಟಿ ಮಾಡಿದ್ದಲ್ಲದೆ ಕಳೆದ ತಿಂಗಳ ಗಣೇಶನ ಮೆರವಣಿಗೆಯಲ್ಲಿ ಪ್ರಮುಖ ಭಾಗವಾಗಿತ್ತು. ಈ ಅಪ್ಪನ್ ಕ್ರೇಜಿ ಅಂತದ್ದೇ ಬಿಡಿ. ಪ್ರಪಂಚದಲ್ಲೇ ಒಂದು ಸಿನಿಮಾ ನಾಯಕನ ಬದುಕಲ್ಲಿ ಇಷ್ಟೊಂದು ಕಾಂಟ್ರವರ್ಸಿಗಳಾದ್ರೂ ಆ ಕ್ರೇಜ್ನ ಆ ನಾಯಕನನ್ನ ಬಿಟ್ಟಿಲ್ಲ ಅಂದ್ರೆ ಅದು ನಮ್ ದರ್ಶನ್ ಸರ್ ತಮ್ಮ 25 ವರ್ಷಗಳ ಕರಿಯರಲ್ಲಿ ಕಷ್ಟಪಟ್ಟು ಕಟ್ಟಿದ ಅಭಿಮಾನದ ಸಾಮ್ರಾಜ್ಯದಿಂದ ಮಾತ್ರ ಸಾಧ್ಯ ಬಿಡಿ. ನನ್ಗೆ ಪರ್ಸನಲಿ ಮೊದಲ ಹಾಡು ಇದ್ರೆ ನೆಮ್ಮದಿ ಆಗಿರ್ಬೇಕು, ಅದು ಎಷ್ಟು ವೈರಲ್ ಆಗಿತ್ತಲ್ವಾ ಆಲ್ ಓವರ್ ಇಂಡಿಯಾ ಕೂಡ. ಸೊ ಅದ್ರ ಮಟ್ಟಿಗೆ ಒಂದ್ ಸ್ವಲ್ಪ ಸಾಂಗ್ ಬಂದಿಲ್ಲ ಅಂತ ಸ್ವಲ್ಪ ಬೇಜಾರಿತ್ತು. ಆದ್ರೆ ಕೇಳ್ತಾ ಕೇಳ್ತಾ ಅದು ಕೂಡ ಇಷ್ಟ ಆಯ್ತು. ಬಟ್ ಇವತ್ತು ಬಂದಿರೋ ಹಾಡು ಒಂದೇ ಒಂದು ಸಲ ಒಂದೇ ವೀಕ್ಷಣೆಯಲ್ಲಿ ಮನಸ್ಸಿಗೆ ಸ್ಪರ್ಶವಾಯ್ತ್ರಿ. ಈ ಹಾಡನ್ನ ಆಡಿರೋದು ಕಪಿಲನ್ ಮತ್ತು ಚಿನ್ಮಯಿ ಶ್ರೀಪಾದ್ ಅವರು. ಎಷ್ಟು ಸಖತ್ತಾಗಿ ಆ ವಾಯ್ಸ್ ಮ್ಯಾಚ್ ಆಗಿದೆ ಅಂದ್ರೆ ಲಿಟ್ರಲಿ ಕೇಳೋದಕ್ಕೆ ತುಂಬಾ ರೋಮಾಂಚನವಾಗಿತ್ತು ಸಾಂಗ್ ಕೇಳ್ತಾ ಕೇಳ್ತಾ. ಈ ಹಾಡಿನ ಕೌಂಟ್ ಡೌನ್ ಪೋಸ್ಟರ್ಸ್ ಗಳನ್ನ ನೋಡ್ತಾ ಇದ್ರೆ ಇದೊಂದು ಪ್ಯೂರ್ ಮೆಲೋಡಿಯಸ್ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಒಂದು ವಿಶೇಷವಾಗಿ ಆ ಡಿ ಬಾಸ್ ಅವರ ಔರಾಗೆ ಮ್ಯಾಚ್ ಆಗುವಂತ ಒಂದು ಸೌಂಡಿಂಗ್ ಅನ್ನ ಟ್ರೈ ಮಾಡಿದ್ದಾರೆ. ಅದಂತೂ ಸಖತ್ ಇಷ್ಟ ಆಯ್ತು ಗುರು. ಇನ್ನು ಈ ಹಾಡಿಗೆ ಸಂಗೀತ ಯಾರ್ದಂತ ಕೇಳ್ತೀರಾ? ಭಾರತದಾದ್ಯಂತ ಒಂದು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವ ನಮ್ಮ ಅಜನೀಶ್ ಲೋಕನಾಥ್ ಸರ್ ಅವರು ತುಂಬಾ ಅದ್ಭುತವಾಗಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಏನೋ ಟ್ರೈ ಮಾಡಿದ್ದಾರೆ ಈ ಸಾಂಗ್ ಅಲ್ಲಿ. ಅದ್ ನನ್ಗೆ ತುಂಬಾ ಇಷ್ಟ ಆಯ್ತು. ಇನ್ನು ಹಾಡಿನ ಸಾಹಿತ್ಯ ಎಷ್ಟು ಅಮೋಘ ಅರ್ಥಗರ್ಭಿತವಾಗಿತ್ತು ಗೊತ್ತಾ? ಪ್ರೇಮಿಗಳಿಗಂತೂ ಮಾಡಿಸ್ದಾಗಿತ್ತು. ಈ ಸಾಹಿತ್ಯ ಬರೆದವರು ಪ್ರಮೋದ್ ಮರವಂತೆ ಅಂತ. ಇವರು ಕಾಂತಾರದ ಸಿಂಗಾರ ಸಿರಿಯೆಯಿಂದ ಮುಂದಿನ ನಿಲ್ದಾಣದ ಇನ್ನೂನು ಬೇಕಾಗಿದೆ ಹಾಗೂ ಭಗೀರದ ಪರಿಚಯವಾದೆ, ಹೀಗೆ ಸಾಕಷ್ಟು ಸೂಪರ್ ಹಿಟ್ ಹಾಡುಗಳ ಸಾಹಿತ್ಯಗಾರ. ಅವರೇ ಕನ್ಫರ್ಮ್ ಮಾಡಿರೋ ಹಾಗೆ ನಮ್ಮ ದಿ ಡೆವಿಲ್ ಚಿತ್ರದ ಇನ್ನೊಂದು ಸೂಪರ್ ಸಖತ್ ಹಾಡು ಇವರ ಸಾಹಿತ್ಯದಲ್ಲೇ ಮೂಡಿ ಬಂದಿದೆ ಅಂತೆ. ಅದಂತೂ ಇದಕ್ಕಿನ್ನ 10 ಟೈಮ್ಸ್ ಬೆಟರ್ ಇದೆ ಅಂತ ಹೇಳಿದ್ದಾರೆ. ಅದು ಯಾವತ್ತು ರಿಲೀಸ್ ಆಗುತ್ತೋ ನಾನಂತೂ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಆದ್ರೆ ಇವತ್ತು ರಿಲೀಸ್ ಆಗಿರೋ ಹಾಡು ಕೂಡ ಈ ವರ್ಷದ ಬ್ಲಾಕ್ ಬಸ್ಟರ್ ಹಾಡುಗಳ ಪಟ್ಟಿಗೆ ಸೇರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಬಿಡಿ. ಈ ಹಾಡಲ್ಲಿ ಸಖತ್ ನನ್ಗೆ ಇಷ್ಟ ಆಗಿದ್ದಂದ್ರೆ ಡಿ ಬಾಸ್ ಅವರ ಮೇಕ್ ಓವರ್. ನಿಜ ಹೇಳ್ತೀನ್ರಿ, ಬೈಲಲ್ಲಿ ಬಿಡುಗಡೆ ಆದ್ಮೇಲೆ ಆಗಿರೋದು ಇದೆಲ್ಲ ಶೂಟಿಂಗ್. ಅಷ್ಟೊಂದು ಬೆನ್ನು ನೋವು ಇದ್ರು ಆಪರೇಷನ್ ಸ್ಕಿಪ್ ಮಾಡಿ ತನಗೆ ಬಜೆಟ್ ಹಾಕಿರೋ ನಿರ್ಮಾಪಕ ಹಾಳಾಗ್ಬಾರ್ದು ಅಂತ ಕೆಲವೊಂದು ದಿನ 18ರಿಂದ 20 ಗಂಟೆ ಕೆಲಸ ಮಾಡಿದ್ದುಂಟಂತೆ. ಆ ಪರಿಶ್ರಮ ಇವತ್ತು ಡಿ ಬಾಸ್ ಅವರ ಪ್ರತಿಯೊಂದು ಆ ಚಾರ್ಮಿಂಗ್ ಲುಕ್ ಅಲ್ಲಿ ಕಾಣಿಸುತ್ತೆ. ಇನ್ನು ನಮ್ಮ ನಾಯಕ ನಟಿ ರಚನಾ ರೈ ಅವರು ತಮ್ಮ ಮೊದಲ ಚಿತ್ರದಲ್ಲೇ ಇಷ್ಟೊಂದು ಕ್ಯೂಟು, ಹಾಟು, ಗಾರ್ಜಿಯಸ್ ಆಗಿ ಕಾಣಿಸಿದ್ದು. ಇವರು ಡೆವಿಲ್ ಚಿತ್ರದ ಮುಖಾಂತರ ಪಡ್ಡೆ ಹುಡುಗರ ಆರ್ಟ್ನ ಕದಿಯೋದು ನಿಜ, ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಭದ್ರವಾದ ಬುನಾದಿ ಹಾಕೋದು ನಿಜ. ಇನ್ನು ಸಿನಿಮಾಟೋಗ್ರಫಿ ಬೈ ನಮ್ಮ DOP ಸುಧಾಕರ್ ಸರ್. ರಾಬರ್ಟ್ ಮತ್ತು ಕಾಟೇರ ಟು ಬಿ ಹಾನೆಸ್ಟ್ ನನಗೆ ಡಿ ಬಾಸ್ ಅವರ ಮೂವಿಗಳಲ್ಲಿ ಟೆಕ್ನಿಕಲಿ ತುಂಬಾ ಸಖತ್ ಅನ್ಸಿತ್ತು. ಅದಕ್ಕೆ ನಮ್ಮ ಸ್ಟಾರ್ ನಿರ್ದೇಶಕ ತರುಣ್ ಸುಧೀರ್ ಕಾರಣ ಆಗಿದ್ದು. ಆ ಕಾರಣದ ಹಿಂದೆ ಸುಧಾಕರ್ ಎಂಬ ಛಾಯಾಗ್ರಾಹಕರು ಇದ್ರು. ಸೊ ಡೆವಿಲ್ ಕೂಡ ವಿಜುವಲಿ ಸಖತ್ ರಿಚ್ ಇರುತ್ತೆ, ಅದು ಮಾತ್ರ 100% ಶೋರ್.
ಇನ್ನು ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಅವರ ಕೆಲಸ ಇಷ್ಟ ಆಯ್ತು. ಇನ್ನು ಕೊರಿಯೋಗ್ರಫಿ ಬೈ ಸಂತು ಮಾಸ್ಟರ್ ಅವರ ರಾಬರ್ಟ್ ನ ಜೈ ಶ್ರೀರಾಮ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಇವರು ಈ ಚಿತ್ರದ ಎಲ್ಲಾ ಹಾಡುಗಳಿಗೂ ಒಬ್ರೇ ಕೊರಿಯೋಗ್ರಾಫರ್ ಅಂತೆ. ಇದು ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿ ಅಂತೆ. ಸೊ ಅದು ಖುಷಿ ವಿಚಾರ. ಇವರ ಕೆಲಸ ಈ ಹಾಡಲ್ಲೂ ಸಖತ್ತಿದೆ ಅಂತ ಅನಿಸ್ತು. ಅಂಡ್ ವಿಜುವಲ್ಸ್ ಬೆಳ್ಳಿ ಪರದೆಯಲ್ಲಿ ಆ ಬಿಗ್ ಸ್ಕ್ರೀನ್ ಅಲ್ಲಿ ಅಭಿಮಾನಿಗಳಿಗೆ ಹಬ್ಬನೇ ಬಿಡಿ. ಇನ್ನು ನಮ್ಮ ಡೈರೆಕ್ಟರ್ ಪ್ರಕಾಶ್ ವೀರ್ ಅವರು, ಇವರು ಖುಷಿ, ರಿಷಿ, ಮಿಲನ, ತಾರಕ್ ಎಲ್ಲಾ ಸಿನಿಮಾಗಳಲ್ಲಿ ಒಂದು ಕಾಮನ್ ಇರುತ್ತೆ. ಏನಪ್ಪಾ ಅಂದ್ರೆ ಒಂದು ಬ್ಲಾಕ್ ಬಸ್ಟರ್ ಹಾಡುಗಳ ಆಲ್ಬಮ್ ಇರುತ್ತೆ ಮತ್ತು ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಸಬ್ಜೆಕ್ಟ್ ಇರುತ್ತೆ. ಬಟ್ ಅವರೇ ಹೇಳಿದ ಹಾಗೆ ಇದು ದರ್ಶನ್ ಅವರ ಅಭಿಮಾನಿಗಳಿಗೆ ಮತ್ತು ಅವರಾಗೆ ಮ್ಯಾಚ್ ಆಗುವಂತ ಒಂದು ಟಿಪಿಕಲ್ ಸ್ಟೋರಿ. ಇದು ನನ್ನ ಸ್ಟೋರಿಗಳಿಗಿಂತ ವಿಭಿನ್ನವಾಗಿದೆ ಅಂತ ಹೇಳಿದ್ದಾರೆ. ನೋಡೋಣ, ಡಿಸೆಂಬರ್ 12ಕ್ಕೆ ಎಲ್ಲಾನು ಗೊತ್ತಾಗುತ್ತೆ. ಒಟ್ನಲ್ಲಿ ಸಂಗೀತ, ಸಾಹಿತ್ಯ, ಹಾಡುಗಾರಿಕೆ, ಹಾಡಿನ ಚಿತ್ರೀಕರಣ ಮತ್ತು ಬಳಸಿದ ಪ್ಲೇಸ್ಗಳು ಎಲ್ಲವೂ ಅದ್ಭುತವಾಗಿತ್ತು. ಈ ಹಾಡು ಸೋಷಿಯಲ್ ಮೀಡಿಯಾಲಿ ಸಂಚಲನ ಸೃಷ್ಟಿ ಮಾಡೋದು ಕನ್ಫರ್ಮ್. ಎಲ್ಲವೂ ಸುಗಮವಾಗಿ ಸಾಗ್ಲಿ, ಚಿತ್ರಕ್ಕೆ ಯಾವುದೇ ಅಡಚಣೆಯಾಗದೆ ಬೇಗ ಸೆನ್ಸರ್ ಆಗಿ ಅನೌನ್ಸ್ ಮಾಡಿದ ಡೇಟ್ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ಲಿ. ಕನ್ನಡ ಚಿತ್ರರಂಗದಲ್ಲಿ ಒಂದು ಇತಿಹಾಸ ಸೃಷ್ಟಿಸ್ಲಿ ಅಂತ ಪ್ರಾರ್ಥಿಸೋಣ. ಸರಿ, ಇವಾಗ ಒಂದು ವಿಚಾರ. ಮೊನ್ನೆ ಒಂದು ಸರ್ವೆ ಪ್ರಕಾರ 2024-25 ಅವಧಿಯಲ್ಲೇ ನಡೆದ ಅಪರಾಧ ಪ್ರಕರಣಗಳಲ್ಲಿ ದೇಶದಲ್ಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ 2ನೇ ಸ್ಥಾನದಲ್ಲಿದೆಯಂತೆ. ಅಲ್ಲ ರೀ ಸ್ವಾಮಿ, ನಿಮ್ಮ ಪ್ರಚಾರದ ತೆವಲುಗಳಿಗೆ, ನಿಮ್ಮ ಚಾನಲ್ಗಳ TRPಗಳಿಗೆ ಈ ಪ್ರಕರಣವನ್ನ ಬೊಂಬಾಟ್ ಬಿರಿಯಾನಿ ತರ ಮಾಡಿ ಎಲ್ರೂ ಹೊಟ್ಟೆ ತುಂಬಿಸ್ಕೊಂಡ್ರಿ ಅಲ್ವಾ? ನಿಮ್ ಪ್ರಚಾರ ಸ್ವಲ್ಪ ಇವಾಗ ಕಮ್ಮಿ ಆಗಿದೆ. ಯಾಕೆ? ಮರಣ ಹೊಂದಿದ ಅಪಾರ ದೇಶ ಪ್ರೇಮಿ, ಸ್ತ್ರೀಕುಲ ರಕ್ಷಕ, ಯುದ್ಧಗಳನ್ನು ಗೆದ್ದ ವೀರನಿಗೆ ಮರಣೋತ್ತರ ಭಾರತ ರತ್ನ, ಕರ್ನಾಟಕ ರತ್ನ ಕೊಡಿಸುವುದಿಲ್ವೋ? ಅದೊಂದು ಚಳವಳಿಯನ್ನ ಶುರು ಮಾಡಿಬಿಡಿ. ಏಕೆ? ಅದಾಗಲ್ವಾ? ಸ್ವಾಮಿ, ದೇಶದಲ್ಲಿ ಪ್ರತಿದಿನ 80ಕ್ಕೂ ಅಧಿಕ ಕೇಸ್ಗಳು ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಆಗ್ತಿವೆ ಅಂತೆ. ಉತ್ತರ ಕರ್ನಾಟಕದಲ್ಲಿ ಮಳೆಗೆ ಬೆಳೆ ಹಾನಿಯಾಗಿ ಅದೆಷ್ಟೋ ರೈತರು ಸಾಲದ ಸುಳಿಯಲ್ಲಿ ಸಿಗಾಕೊಂಡಿದ್ದಾರಂತೆ. ಇನ್ನು ಕೆಲವರು ಆತ್ಮಹತ್ಯೆನೆ ಮಾಡ್ಕೋತಿದಾರಂತೆ. ಮತ್ತು ದೇಶದಲ್ಲಿ ವರ್ಷಕ್ಕೆ 25,000ಕ್ಕೂ ಅಧಿಕ ಹತ್ಯೆಗಳಾಗ್ತಿವೆ ಅಂತೆ. ಯಾವಾಗ ಇವ್ರಿಗೆಲ್ಲ ನೀವು ನ್ಯಾಯ ಕೊಡ್ಸೋದು ಸ್ವಲ್ಪ ಹೇಳಿ ಸಾರ್. ಓಹೋ, ನಿಮ್ಗೆ ಆಹಾರ ಅಲ್ಲ ಮೇವು ಸಿಗೋ ಕಡೆ ಅಲ್ವಾ ನೀವು ತಲೆ ಹಾಕೋದು? ತಪ್ಪು ನಿಮ್ದಲ್ಲ ಬಿಡಿ. ನಿಮ್ಮ ಕಟ್ಟುಕತೆಗಳನ್ನ ಗಂಟೆಗಟ್ಲೆ ಕೂತ್ಕೊಂಡು ವ್ಯೂಸ್ ಕೊಡೋ ನಮ್ಮಂತ ಸಾಮಾನ್ಯ ಪ್ರಜೆಗಳದ್ದು. ನಮ್ ದೇಶದಲ್ಲಿ ಏನ್ ಕರೆಕ್ಟಾಗಿ ಕೆಲಸ ಮಾಡ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಪ್ರಜಾಪ್ರಭುತ್ವದ 4ನೇ ಅಂಗ ಈ ಪ್ರೆಸ್ ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಹಿಂಗೆ ಮಾಡ್ತಾ ಇರ್ಲಿ. ಸರಿ, ಇದು ಇಲ್ಗೆ ನಿಲ್ಸೋಣ. ಸಾಕಷ್ಟು ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡೋದಿದೆ. ನಮ್ಮನ್ನ ಅನ್ಎಜುಕೇಟೆಡ್ಸ್ ಅನ್ನೋ ಈ ಮಹಾವಿದ್ಯಾವಂತರಿಗೆ ಉತ್ತರ ಕೊಡೋದಿದೆ. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ನಮ್ಮ ಡಿ ಬಾಸ್ ಅವ್ರ ಮೂವಿಯಲ್ಲಿ ಈ ಒಂದು ಅನ್ನೋದು ತುಂಬಾ ವಿಶೇಷ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸಂಜೆ ಫ್ರಮ್ ಬುಲ್ಬುಲ್ಲು, ಹಾಗೆ ಒಂದು ಮುಂಜಾನೆ ಫ್ರಮ್ ಯಜಮಾನ, ಒಂದು ಮಳೆಬಿಲ್ಲು. ಆಹಾ, ಯಾರಗ್ ತಾನೇ ಇಷ್ಟ ಇಲ್ಲ ಹೇಳಿ. ಸೊ ಈ ಹಾಡುಗಳ ಸಾಲಿನಲ್ಲಿ ಇವತ್ತು ಬಿಡುಗಡೆಯಾದ ಒಂದೇ ಒಂದು ಸಲ ಕೂಡ ಸೇರುತ್ತೆ. ಅದೇ ನನ್ನ ಖುಷಿ. ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಲ್ಲಿ ಬರಿತಾ ಇದ್ದೆ ಬರಹಗಳನ್ನ, ಕೋಟ್ಸ್ಗಳನ್ನ. ನನ್ಗ್ಯಾಕೋ ಅಲ್ಲಿ ಅಷ್ಟೊಂದು ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ವಿಚಾರಗಳನ್ನ ಹಂಚ್ಕೊಳ್ಳೋದು ತುಂಬಾ ಇರುತ್ತೆ, 4-5 ಲೈನ್ಸಲ್ಲಿ ಮುಗ್ಸಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇದೊಂದು ವೇದಿಕೆ ಬೇರೆ ತರ ಇರಬೇಕು, ಮಾತಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಬೇಗ ಸಿಗುವ. ಈ ಚಾನಲ್ನಿಂದ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅದರಲ್ಲಿ ತಿಳಿಸ್ತೀನಿ. ಅಲ್ಲಿ ತನಕ ನಾನು ಕನ್ನಡದಲ್ಲಿ ಇತಿಹಾಸ ಮತ್ತು ರಾಜಕೀಯ ವಿಚಾರದಲ್ಲಿ ಕ್ರಾಂತಿಯೊಂದನ್ನ ಸೃಷ್ಟಿಸಲು ಇನ್ ಮೈ ವ್ಯೂ ಕನ್ನಡ ಅಂತ ಚಾನಲ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೋಗಿ ನೋಡ್ಕೊಂಡು ಬನ್ನಿ. ಹೋಗೋಕ್ಕೂ ಮುಂಚೆ ಇವತ್ತಿನ ಸಾಂಗು ಎಲ್ರಿಗೂ ಬಾಡೂಟ ಆಗಿದೆ ಅಂತ ನನಗೆ ಗೊತ್ತು. ಅದರಲ್ಲಿ ನಿಮಗೆ ಇಷ್ಟವಾದ 1-2 ಲೈನ್ ಏನಪ್ಪಾ ಅಂತ ಕೆಳಗಡೆ ಕಾಮೆಂಟಲ್ಲಿ ಗೀಚಿ, ಮತ್ತು ಈ ಚಾನಲಿಂದ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿಬಿಡಿ. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ಒಂದು ಗಂಭೀರ ವಿಷಯದೊಂದಿಗೆ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿ ಒಂದೇ ಒಂದು ಸಲ ಹಾಡನ್ನ ಮತ್ತೆ ಮತ್ತೆ ಕೇಳ್ತಾ ಇರಿ. ಒಂದೇ ಒಂದು ಸಲ ಸೋತು ಬಿಡನಿ, ಒಂದೇ ಒಂದು ಮಾತು ಆಡದೆ